ಎಲ್ಲರಿಗೂ ನಮಸ್ಕಾರ. TCHR ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ ಬಹಳ ಹತ್ರ ಬರ್ತಾ ಇದೆ. ವೆಕ್ಟರ್ಸ್, 3 ಡೈಮೆನ್ಷನ್ ಜಾಮೆಟ್ರಿ, ಪ್ರಾಬಬಿಲಿಟಿ ಇವುಗಳಿಗೆ ಕುರಿತಂತೆ ಕೆಲವೊಂದಷ್ಟು ಕ್ವೆಶ್ಚನ್ಸ್ ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ ಅಸ್ ಬಿಗಿನ್ ವಿತ್ ವೆಕ್ಟರ್ಸ್. ರೈಟ್, ಸೊ ಆಲ್ರೆಡಿ ಐ ಹ್ಯಾವ್ ಡಿಸ್ಕಸ್ಡ್ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಇಲ್ಲೆಲ್ಲ ಏನೇನು ಬರುತ್ತೆ ಅನ್ನುವ ಮಾಸ್ಟರ್ ಮಾಡೆಲ್ ಪೇಪರ್ ಅನ್ನ TCHR ಆಪ್ ಮೂಲಕ ನಾವು ಒದಗಿಸ್ಬಿಟ್ಟಿದ್ದೀವಿ. ಸೊ ಈಗ ಪಾರ್ಟ್ ಸಿ 3 ಮಾರ್ಕ್ಸ್ ಅಂತ ತಗೊಂಡ್ರೆ ಅಲ್ಲಿ 41 ಮತ್ತೆ 40th ಕ್ವಶನ್ ಈ ಜಾಗದಲ್ಲಿ ಸಾಮಾನ್ಯವಾಗಿ ವೆಕ್ಟರ್ಸ್ ಕೇಳ್ತಾರೆ. ಕ್ವಶನ್ ನಂಬರ್ 40 ಈ ಜಾಗದಲ್ಲಿ ಬಹುತೇಕ ಪ್ರಾಬ್ಲಮ್ಸ್ ಆನ್ ಫಾರ್ಮುಲಾ ಇರಬೇಕು. For example, ABC are mutually perpendicular to each other, right? And ABC vectors are mutually perpendicular to each other with equal magnitude. ಹೀಗಿದ್ದಾಗ given data ಬರೀತೀರಾ. There are 3 vectors, right? So vector A, vector B, vector C. They are of equal magnitude. ನಾವದನ್ನ ಎಂ ಅಂತ ಬರೆಯೋಣ ಅಥವಾ ಲ್ಯಾಂಬ್ಡಾ ಅಂತ ಬರೀಬಹುದು. ಬಹುತೇಕ ನಾವು ಬಳಸುವಂತಹ ಸಿಂಬಲ್ ಲ್ಯಾಂಬ್ಡಾ ಆಗಿರುತ್ತೆ. ಸೊ ಲ್ಯಾಂಬ್ಡಾ ಅಂತ ಬರೆಯೋಣ, ಒಂದು ಕಾನ್ಸ್ಟೆಂಟ್. ಸೊ ಮ್ಯಾಗ್ನಿಟ್ಯೂಡ್ ವೈಸ್ ದೇ ಆರ್ ಈಕ್ವಲ್. ಶೋ ದಟ್ ದ ವೆಕ್ಟರ್ಸ್ A plus B plus C is equally inclined to A, B and C. The question says A plus B plus C ಅನ್ನುವ ಒಂದು ಹೊಸ ವೆಕ್ಟರ್ A plus B plus C vector, right, is equally inclined to vector A, vector B and vector C. ಈ ಒಂದು ಪ್ರೂಫ್ ಬರೀಬೇಕಾಗಿದೆ. ಹೇಗೆ ಶುರು ಮಾಡೋದು? ಈಗ ಆಂಗಲ್ ಬಿಟ್ವೀನ್ A plus B plus C and vector A ಇದನ್ನ ನಾವು ಕಂಡುಕೋಬೇಕಾಗಿ ಬರುತ್ತೆ. ರೈಟ್, ಸಿ ದ ಹೋಲ್ ಪಾಯಿಂಟ್ ಇಲ್ಲಿ ಏನು ಅಂದ್ರೆ they are mutually perpendicular vectors ಅಂತಾನು ಕೊಟ್ಬಿಟ್ಟಿದ್ದಾರೆ. ರೈಟ್, ಸೊ ಒಂದು ಕೆಲಸ ಮಾಡೋಣ, ಇಲ್ಲಿಂದ ಶುರು ಮಾಡೋದಕ್ಕಿಂತ ಮುಂಚೆ ಇದರ ಡಾಟ್ ಪ್ರಾಡಕ್ಟ್ ಬರೆಯೋದಕ್ಕಿಂತಲೂ ಮುಂಚೆ A plus B plus C ಗೆ ಸಂಬಂಧಪಟ್ಟ ಫಾರ್ಮುಲಾ ಇದೆಯಲ್ಲ ಅದನ್ನ ಬಳಸಿ ಏನಾದ್ರು ಬರೆಯೋಕ್ಕಾಗತ್ತಾ ನೋಡೋಣ ಬನ್ನಿ. ಸೊ ವೆಕ್ಟರ್ A plus B plus C ದ ಹೋಲ್ ಸ್ಕ್ವೇರ್ ಏನ್ ಬರುತ್ತೆ? mod A ಸ್ಕ್ವೇರ್, mod B ಸ್ಕ್ವೇರ್, mod C ಸ್ಕ್ವೇರ್ plus 2 into A dot B plus B dot C plus C dot A. ಹೌದಲ್ವಾ? ಇಲ್ಲಿ A dot B is 0. Reason? They are mutually perpendicular to each other. If the vectors are perpendicular, the dot product will be 0. ಹೌದಲ್ವಾ? ಸೊ ಅದಕ್ಕೋಸ್ಕರ ಈ ಟರ್ಮ್ಸ್ ಎಲ್ಲ 0 ಆಯಿತು. ಮಾಡ್ಯುಲಸ್ ಆಫ್ A plus B plus C ದ ಸ್ಕ್ವೇರ್ ಅಂದ್ರೆ ಈ ಟರ್ಮ್ ಇದೆ. ರೈಟ್, ಇಲ್ಲೇನ್ ಮಾಡ್ಬೋದು? ABC ಸಬ್ಸ್ಟಿಟ್ಯೂಟ್ ಮಾಡೋಣ, ಲ್ಯಾಂಬ್ಡಾ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ದಿಸ್ ಇಂಪ್ಲೈಸ್, ಸೊ ಯು ಸ್ಟಾರ್ಟೆಡ್ ವಿತ್ ಮಾಡ್ಯುಲಸ್ ಆಫ್ A plus B plus C ದ ಸ್ಕ್ವೇರ್ ಫಾರ್ಮುಲಾ and now you are moving towards the value of A plus B plus C, the modulus of A plus B plus C. ಅದ್ರ ವ್ಯಾಲ್ಯೂ ಏನ್ ಬರುತ್ತೆ ಬರೆಯೋಣ. ಬಟ್ ಈ ಜಾಗದಲ್ಲೆಲ್ಲ ಲ್ಯಾಂಬ್ಡಾ ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇಲ್ಲೆಲ್ಲ ಲ್ಯಾಂಬ್ಡಾ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 ಲ್ಯಾಂಬ್ಡಾ ಸ್ಕ್ವೇರ್ ನಮಗೆ ಸಿಗತ್ತೆ. ರೈಟ್, ಈಗ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ದ ಸೈಡ್ಸ್, ಮಾಡ್ಯುಲಸ್ ಆಫ್ A plus B plus C ಈಸ್ √3 ಲ್ಯಾಂಬ್ಡಾ. ಕರೆಕ್ಟ್, ಹೀಗೊಂದು ವ್ಯಾಲ್ಯೂ ಸಿಕ್ತು. Now you consider vector A plus B plus C dot A. ಇವುಗಳ ಡಾಟ್ ಪ್ರಾಡಕ್ಟ್ ಬರ್ಕೊಂಬಿಡಿ. ಸಹಜವಾಗಿ A dot A mod A ದ ಸ್ಕ್ವೇರ್ ಆಗತ್ತೆ. B dot A C dot A 0. They are mutually perpendicular ಅಲ್ವಾ? ಸೊ LHS mod A ದ ಸ್ಕ್ವೇರ್ ಮಾತ್ರ ಉಳಿಯುತ್ತೆ. RHS ಏನಂತ ಬರೀತೀರಾ? ಟೆಕ್ನಿಕಲಿ ಮಾಡ್ಯುಲಸ್ ಆಫ್ A plus B plus C, modulus of A and cos of the angle between these two vectors. Let us say alpha.
ರೈಟ್. ಸೊ ಕಾಸ್ ಆಲ್ಫಾ ಅಥವಾ ಕಾಸ್ ಎ ಬಿ ಸಿ, ಕ್ಯಾಪಿಟಲ್ ಎ ಬಿ ಸಿ ಆಂಗಲ್ಸ್ ಕೂಡ ಆ ಥರನೂ ಬರೀಬೋದು. ಇಲ್ಲಿ ನಾನು ಕಾಸ್ ಆಲ್ಫಾ ಅಂತ ಬರೆದೆ. ಮಾಡ್ಯುಲಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಈಸ್ √3 ಲ್ಯಾಂಬ್ಡಾ. ಸೊ ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. √3 ಲ್ಯಾಂಬ್ಡಾ ಮಾಡ್ಯುಲಸ್ ಆಫ್ ಎ ಕಾಸ್ ಆಲ್ಫಾ. ಬಟ್ ಒನ್ ಮಾಡ್ ಎ ಕ್ಯಾನ್ಸಲ್ ಆಗೋದನ್ನ ನೀವೇ ನೋಡ್ತಾ ಇದ್ದೀರಾ. ಇನ್ನೊಂದಕ್ಕೆ ಲ್ಯಾಂಬ್ಡಾ ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು. √3 ಲ್ಯಾಂಬ್ಡಾ ಕಾಸ್ ಆಲ್ಫಾ ಅಂತ ಕಾಣಿಸ್ಕೊಳ್ಳುತ್ತೆ. ಸೊ ನೌ ಐ ಕ್ಯಾನ್ ಕ್ಯಾನ್ಸಲ್ ಲ್ಯಾಂಬ್ಡಾ ಆಲ್ಸೋ ಅಲ್ವಾ. ಇಲ್ಲಿ ಮಾಡ್ ಎ ಇತ್ತು, ಅದು ಕ್ಯಾನ್ಸಲ್ ಆಯಿತು. ಇನ್ನೊಂದು ಲ್ಯಾಂಬ್ಡಾ ಉಳ್ಕೊಂಡಿತ್ತು, ಆ ಲ್ಯಾಂಬ್ಡಾ ಕೂಡ ಕ್ಯಾನ್ಸಲ್ ಆಗಿದೆ. 1/√3 ಕಾಸ್ ಆಲ್ಫಾ ವ್ಯಾಲ್ಯೂ is 1/√3, which implies alpha is cos inverse 1/√3. Similarly, you can prove the remaining two. Similarly ಅಂತ ಬರೆದ್ರೆ ಸಾಕು. ಬಟ್ ನಿಮ್ಗೇನಾದ್ರೂ ಆ ಡೀಟೇಲ್ಸ್ ಅನ್ನ ತೋರಿಸ್ಬೇಕು ಅಂತಿದ್ರೆ ಆಗ ನೀವು ಮತ್ತೆ a plus b plus c dot b is equal to ಮಾಡ್ಯುಲಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಡಾಟ್ ಮಾಡ್ಯುಲಸ್ ಆಫ್ ಬಿ ಕಾಸ್ ಬೀಟಾ ಅಂತ ಬರೀತೀರಾ. ಇಲ್ಲಿ ಎಲ್ಲ ಟರ್ಮ್ಸ್ ನಾನು ಬರೆಯಕ್ಕೆ ಹೋಗ್ತಾ ಇಲ್ಲ. ಮಾಡ್ಯುಲಸ್ ಇಲ್ಲಿ ಬಿ ಡಾಟ್ ಬಿ ಅಂದ್ರೆ ಮಾಡ್ ಬಿ ಸ್ಕ್ವೇರ್ ಅಂತ ಬರುತ್ತೆ. ಈ ಜಾಗದಲ್ಲಿ √3 ಲ್ಯಾಂಬ್ಡಾ ಅಂತ ಹಾಕ್ತೀರಾ. ಮಾಡ್ಯುಲಸ್ ಆಫ್ ಬಿ ಜಾಗದಲ್ಲಿಯೂ ಲ್ಯಾಂಬ್ಡಾ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಕಾಸ್ ಬೀಟಾ ಅಂತ ಉಳ್ಕೊಂಡಿದೆ. ಬಟ್ ವಾಟ್ ಇಸ್ ಮಾಡ್ ಬಿ ಸ್ಕ್ವೇರ್? ಮಾಡ್ ಬಿ is lambda, so ಇಲ್ಲಿ lambda square ಇದೆ. lambda square cancel ಆಗಿರೋದ್ರಿಂದ cos beta is 1/√3 or beta is cos inverse 1/√3. same angle ಬರ್ತಿದೆ. Similarly gamma value is cos inverse 1/√3. third one ಅದನ್ನು ಕೂಡ ನೀವು ಇದೇ ತರ ತೋರಿಸಬಹುದು. So therefore angles are equal. cos inverse 1/√3. 3 mark question. ನಾನು ಎಲ್ಲವನ್ನು ಬಿಡಿಸಿ ಇಲ್ಲಿ ಬರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಎ ಬಿ ಸಿ ಆಫ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ನಾ ಲ್ಯಾಂಬ್ಡಾ ಅಂತ ಬರೆದೆ. ಈ ಫಾರ್ಮುಲಾ ಬಳಸ್ಕೊಂಡೆ. ಬಹುತೇಕ ಈ ಫಾರ್ಮುಲಾ ಬೇಸ್ಡ್ ಕ್ವಶನ್ 3 ಮಾರ್ಕ್ಸ್ ಅಲ್ಲಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇದು ವೆಕ್ಟರ್ಸ್ ಬಗ್ಗೆ ಒಂದು ಮಹತ್ವದ ಟೈಪ್ ಕ್ವಶನ್. ಇದಕ್ಕೆ ಸಂಬಂಧಪಟ್ಟ ಇನ್ನೂ ಒಂದಷ್ಟು ಕ್ವಶನ್ಸ್ ಇದೆ. ನೀವು ನೋಡಿದ್ದೀರಾ, ನಿಮ್ಮ ಟೆಕ್ಸ್ಟ್ ಬುಕ್ ಹೇಳುತ್ತೆ ಕನಿಷ್ಠ 4 ರಿಂದ 5 ಪ್ರಾಬ್ಲಮ್ ಆದರೂ ಕೂಡ ಈ ಒಂದು ಫಾರ್ಮುಲಾ ಮೇಲೆ ಇದೆ. ಟೋಟಲ್ 6 ಕ್ವಶನ್ಸ್ ನಾನು ಲಿಸ್ಟ್ ಮಾಡಿದ್ದೀನಿ. 40th ಜಾಗದಲ್ಲಿ ಬರಲೇಬೇಕಾಗಿರುವಂತಹ ಮಹತ್ವದ ಕ್ವಶನ್ 41. ಈ ಜಾಗದಲ್ಲಿಯೂ ಕೂಡ ವೆಕ್ಟರ್ಸ್ ಇಂದಲೇ ಇನ್ನೊಂದು ಕ್ವಶನ್ ಬರಬೇಕು. ಕ್ರಾಸ್ ಪ್ರಾಡಕ್ಟ್ ರೈಟ್ ಅಥವಾ ಡಾಟ್ ಪ್ರಾಡಕ್ಟ್. ಕ್ರಾಸ್ ಪ್ರಾಡಕ್ಟ್ ಇಂದ ಆದರೆ ನಾನು 8 ಕ್ವಶನ್ಸ್ ಲಿಸ್ಟ್ ಮಾಡಿದ್ದೀನಿ. ನೀವು ಪಾರ್ಟ್ ಸಿನ TCHR ಆ್ಯಪ್ ಅಥವಾ ವೆಬ್ ಅಪ್ಲಿಕೇಶನ್ ಮೂಲಕ ಡೌನ್ಲೋಡ್ ಮಾಡ್ಕೋಬಹುದು. ಮಾಸ್ಟರ್ ಮಾಡೆಲ್ ಪೇಪರ್ ಅವೈಲೇಬಲ್ ಇದೆ. ಮೇಕ್ ಯೂಸ್ ಆಫ್ ಇಟ್. ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಎಸ್, ಸೊ 41 ಈ ಜಾಗದಲ್ಲಿ ಎಂತಹ ಕ್ವಶನ್ ಬರುತ್ತೆ? ಫೈಂಡ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು i plus j plus k. I plus j plus k. Find the unit vector perpendicular to I plus 2j plus 3k. Right? Unit vector perpendicular to each of the vector. Unit vector perpendicular to each of the vector. Question ಈ ತರ ಇದೆ. ಸರಿ, ಹಾಗಾದ್ರೆ ಮುಂದುವರಿಯೋಣ. ಸೊ ಈಗ ಈ ಎರಡೂ ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ವೆಕ್ಟರ್ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಇರುವ ಏಕೈಕ ದಾರಿ ಯಾವುದು? ಎ ಕ್ರಾಸ್ ಬಿ ಅನ್ನೋದನ್ನ ಕಂಡುಕೊಳ್ಳೋದು. ಬಿಕಾಸ್ ಎ ಅಂಡ್ ಬಿ ಹೀಗಿದ್ದರೆ, ಇಫ್ ಎ ಅಂಡ್ ಬಿ ಆರ್ ವೆಕ್ಟರ್ಸ್ ಇನ್ ದ ಸೇಮ್ ಪ್ಲೇನ್, ದೆನ್ ಎ ಕ್ರಾಸ್ ಬಿ ಇವು ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಮೇಲಕ್ಕೆ ಅಥವಾ ಕೆಳಕ್ಕೆ ಹೋಗ್ತಾ ಇರುತ್ತೆ. ರೈಟ್? ಸೊ ಹಾಗಾದ್ರೆ ಎ ಕ್ರಾಸ್ ಬಿ ಈಸ್ ದ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ. ದಟ್ ಇಸ್ ವೈ I, J, K 1 1 1 1 2 3 ಹೀಗೆ ಬರ್ಕೊಂಡು ನಾನು ಎ ಕ್ರಾಸ್ ಬಿ ಅನ್ನುವ ವೆಕ್ಟರ್ ಬರಿತಾ ಇದ್ದೀನಿ.
ಬಹುತೇಕ ಇದನ್ನ ಕನ್ಸಿಡರ್ ವೆಕ್ಟರ್ ಎನ್ ಅಂತ ನೀವು ಬರೆದು ಮುಂದುವರಿಬಹುದೇನೋ. ವೆಕ್ಟರ್ ಎ ಬಿ ಸಿ ಅಥವಾ ಸಿ ಅಂತಾನು ಬರೀಬಹುದು, ಹೇಗಾದ್ರೂ ಸರಿ. ನಾನು ವೆಕ್ಟರ್ ಎನ್ ವೆಕ್ಟರ್ ಅಂತ ಬರಿತಾ ಇದ್ದೀನಿ. I into 3 minus 2 minus j into 3 minus 1 cross multiplication plus k cap into 2 minus 1. ಈ ರೀತಿ ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ a cross b ಸಿಗುತ್ತೆ. 3 minus 2 is 1, 3 minus 1 is 2, ಹಾಗೆ 2 minus 1 is 1. ಸೊ ಈ ರೀತಿ ನನಗೆ ಒಂದು ವೆಕ್ಟರ್ ಕಾಣಿಸ್ತಾ ಇದೆ. ಇನ್ ಕೇಸ್ ಇಫ್ ದೇರ್ ಇಸ್ ಎನಿ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ ಎರರ್, ಯು ಪ್ಲೀಸ್ ಕರೆಕ್ಟ್ ಇಟ್. ನೀವು ಒಮ್ಮೆ ನನ್ನ ಜೊತೆ ಸಾಲ್ವ್ ಮಾಡ್ತಾ ಇರಿ. ಹಾಗಾದ್ರೆ ನನಗೆ ಈ ತರದೊಂದು ವೆಕ್ಟರ್ ಬಂತು. ಎ ಕ್ರಾಸ್ ಬಿ ವೆಕ್ಟರ್ ಆಗಿದ್ದಿದ್ರೆ ಎನ್ ಕ್ಯಾಪ್ ಬೇಕಾಗಿದೆ, ದಟ್ ಇಸ್ ಎನ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎನ್. ಸೊ ಎನ್ ವೆಕ್ಟರ್ ನಮಗೆ ಏನ್ ಬಂತು? ಐ ಮೈನಸ್ 2j ಪ್ಲಸ್ ಕೆ, ಐ ಮೈನಸ್ 2j ಪ್ಲಸ್ ಕೆ divided by square root of 1 2 square 1 square alva. So I minus 2j plus k divided by illen bandide 4 plus 1 5 plus 1 6 root 6. This is the final answer. A vector which is perpendicular to both a and b. A unit vector al kelta idru, right? ಸೊ ಈ ರೀತಿಯ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಅದರ ಜೊತೆಯಲ್ಲಿ ಇನ್ನೊಂದಷ್ಟು ಕ್ರಾಸ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತಹ ಇನ್ನೂ ಕೆಲವು ಕ್ವೆಶನ್ ಇದೆ. ಫೈಂಡ್ ದ ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್, ಅಥವಾ ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್. ಆಗ್ಲೂ ಕೂಡ ನೀವು ಇದೇ ತರ ಮಾಡ್ತೀರಾ, ಎ ಕ್ರಾಸ್ ಬಿ ವ್ಯಾಲ್ಯೂನೇ ತೆಗಿತೀರಾ, ಇದೇ ಮೆಥಡ್. But modulus of a cross b ಬರೀತೀರಾ, that will give you the area of the parallelogram. ಹೌದಲ್ವಾ? ಸೊ ಈ ರೀತಿಯ ಒಂದು 8 ಕ್ವೆಶನ್ಸ್ ನಿಮ್ಮ ಮುಂದೆ ಇದೆ. ಬಟ್ ಐ ಮೂವ್ ಆನ್ ಟು ಡಾಟ್ ಪ್ರಾಡಕ್ಟ್ ನಾವು. ಡಾಟ್ ಪ್ರಾಡಕ್ಟ್ ವಿಚಾರಕ್ಕೆ ಬಂದ್ರೆ ಈ ಜಾಗದಲ್ಲಿ ಬರುವಂತ ಕ್ವೆಶನ್ ಹೇಗಿರುತ್ತೆ ನೋಡೋಣ ಬನ್ನಿ. ಸೊ ವೆಕ್ಟರ್ ಎ ಈಸ್ 2i 2j 2k ಈ ರೀತಿ ಇದೆ. ವೆಕ್ಟರ್ ಬಿ 2i 2j 3k ಅಂತ ಬರೆಯೋಣ. ಮೈನಸ್ ಐ ಪ್ಲಸ್ 2j ಪ್ಲಸ್ ಕೆ. ವೆಕ್ಟರ್ ಸಿ ಅನ್ನ ಹೇಗೆ ಬರಿತೀವಿ? 3i ಪ್ಲಸ್ j. ಆಲ್ರೈಟ್, ಹೀಗೆ ಒಂದು ಪ್ರಾಬ್ಲಮ್ ಇದೆ. ದೇ ಆರ್ ಸಚ್ ದಟ್ a plus lambda b is perpendicular to c. Find the value of lambda. a plus lambda b is perpendicular to vector c. ಇದು ಈ ಒಂದು ಕ್ವೆಶನ್ ಈ ತರ ಹೇಳ್ತಾ ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, ದಟ್ ಇಸ್ ದ ಕ್ವೆಶನ್. ಸೊ ಅಕಾರ್ಡಿಂಗ್ ಟು ದ ಗಿವನ್ ಕಂಡೀಷನ್, a plus lambda b is perpendicular to vector c, which implies a plus lambda b dot c is 0. If two vectors are perpendicular, then the dot product will be 0. So ಹಾಗಾದ್ರೆ ನಾನಿಲ್ಲಿ a dot c plus lambda b dot c ಅಂತ ಇದನ್ನ ಬರ್ಕೋಬಹುದು, ರೈಟ್? ಸೊ ಕ್ವೆಶನ್ ಇಷ್ಟೇ ಇರೋದು. ವೆಕ್ಟರ್ ಎ and ವೆಕ್ಟರ್ ಬಿ and ವೆಕ್ಟರ್ ಸಿ ಮೂರನ್ನು ಕೊಟ್ಟಿರ್ತಾರೆ. ಸೊ ಈ ರೀತಿ ನಾವು ಇವಾಗ ಎ ಡಾಟ್ ಸಿ ಮತ್ತು ಬಿ ಡಾಟ್ ಸಿ ಈ ಎರಡನ್ನು ಈ ಜಾಗದಲ್ಲಿ ಬರೆಯುವಂಥದ್ದು ಒಂದು ದಾರಿ. ಅಥವಾ ಎ ಮತ್ತೆ ಬಿ ಮತ್ತೆ ಸಿ ಡೈರೆಕ್ಟ್ ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋಗಿರ್ತೀವಿ, ಆಗ ಲ್ಯಾಂಬ್ಡಾ ವ್ಯಾಲ್ಯೂ ಸಿಗುತ್ತೆ. ಐ ಥಿಂಕ್ ದಟ್ ವಿಲ್ ಬಿ ದ ಈಸಿಯೆಸ್ಟ್ ವೇ. ಸ್ಪ್ಲಿಟ್ ಮಾಡೋದಕ್ಕಿಂತ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದು ಎಲ್ಲದಕ್ಕಿಂತಲೂ ಸುಲಭ ಅಂತ ನಂಗೆ ಅನಿಸ್ತಾ ಇದೆ. ಸೊ ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ ಬನ್ನಿ, ಏನ್ ಕಾಣಿಸುತ್ತೆ ಅಂತ ನೋಡೋಣ. ಎ ಪ್ಲಸ್ ಲ್ಯಾಂಬ್ಡಾ ಬಿ ಡಾಟ್ ಸಿ, ಎ ಅಂದ್ರೆ ಏನು? 2i plus 2j plus 3k, 2i plus 2j plus 3k vector plus lambda times vector b minus I plus 2j plus k.
ಓಕೆ, ಇದು ನಾನು ಬರೆದಿಟ್ಕೊಂಡೆ. ಡಾಟ್ ವೆಕ್ಟರ್ ಸಿ, ಸಿ ಅಂದ್ರೆ 3i plus j. ಸೊ 3i plus j ಅಂತ ಬರೆಯೋಣ. ದಿಸ್ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಬೇಕಾಗಿದೆ. ಹಾಗಾದ್ರೆ ಯಾವ ರೀತಿ ಸಿಂಪ್ಲಿಫೈ ಮಾಡ್ಬೋದು? 2 ಪ್ಲಸ್ ಆಫ್ -1, 2 minus lambda I cap, 2 plus 2 lambda times j cap, 3 plus 1 lambda, 3 plus lambda k cap. This one is sitting inside the bracket. Outside it is 3i plus j. So ಇವೆರಡಕ್ಕೆ ನಾವೀಗ ಡಾಟ್ ಪ್ರಾಡಕ್ಟ್ ತೆಗಿತೀವಿ and ಅದನ್ನ 0 ಗೆ ಇಕ್ವೇಟ್ ಮಾಡ್ತೀವಿ. ಅಂದ್ರೆ i ಕಾಂಪೋನೆಂಟ್ ಮಲ್ಟಿಪ್ಲೈ ಮಾಡೋಣ, ಆಗ ಏನ್ ಬರುತ್ತೆ ನೋಡಿ. ಸೊ ದಿಸ್ implies 2 minus lambda into 3 plus 2 plus 2 lambda into 1 plus 3 plus lambda into 0, because I ಹಿಂಭಾಗದಲ್ಲಿ ಯಾವುದೇ ಕೋಫಿಷಿಯಂಟ್ ಇಲ್ಲ, ಅಂದ್ರೆ 0 ಅಂತ ಪರಿಗಣಿಸ್ತೀವಿ. ಸೊ ಫೈನಲಿ ಈಗ ನಾವು ಇದನ್ನ 0 RHS ಅಲ್ಲಿರೋದಕ್ಕೆ ಈಕ್ವೇಟ್ ಮಾಡ್ತಾ ಇದ್ದೀವಿ. After simplifying the terms, you get the value of lambda. 3 2s are 6 minus 3 lambda, 2 plus 2 lambda plus 0 ಈ ತರ ಕಾಣಿಸ್ತಾ ಇದೆ. You please cross check once. Calculation ನೀವು ಒಮ್ಮೆ cross check ಮಾಡ್ಕೊಳ್ಳಿ, but this is the method. ಹೀಗೆ ನೀವು ಇಲ್ಲಿ lambda value ತೆಗಿತೀರಾ. The idea is when the two vectors are perpendicular, the dot product will be 0. ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಈ ಜಾಗದಲ್ಲಿ 3 marks ಕ್ವೆಶ್ಚನ್ ಬರಬಹುದು. ಸೊ ಈಗ 6 plus 2 ಅಂದ್ರೆ 8 ತೋರಿಸ್ತಾ ಇದೆ. minus 3 lambda plus 2 lambda, I'm getting lambda. Right? ನೀವು ದಯವಿಟ್ಟು ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇದೇ ವ್ಯಾಲ್ಯೂ ಬರುತ್ತಾ ಅಂತ. minus 3 plus 2 is -1, 6 plus 2 is 8, lambda ವ್ಯಾಲ್ಯೂ ನನಗೆ 8 ಅಂತ ತೋರಿಸ್ತಾ ಇದೆ. ಸೊ ಹೀಗೆ ನಾನು ವೆಕ್ಟರ್ಸ್ ಮೇಲೆ ಕೆಲವೊಂದು ಕ್ವಶನ್ ಸಾಲ್ವ್ ಮಾಡಿದೆ. ಇನ್ನು 3 ಡೈಮೆನ್ಷನ್ ಜಾಮೆಟ್ರಿ ಮತ್ತು ಪ್ರಾಬಬಿಲಿಟಿ 3 ಮಾರ್ಕ್ಸ್ ತಗೊಂಡ್ರೆ ಬೇಸ್ ಥಿಯರಮ್ ಈ ಜಾಗದಲ್ಲಿ ಬರುತ್ತೆ. ಮತ್ತೆ 3D ಜಾಮೆಟ್ರಿಯಿಂದ 3 ಮಾರ್ಕ್ಸ್ ಸೆಕ್ಷನ್ ಅಂತ ಏನಿದೆ ಆ ಜಾಗದಲ್ಲಿ ಯಾವುದೇ ಕ್ವಶನ್ಸ್ ಇರೋದಿಲ್ಲ. ರೈಟ್? ಸೊ ಈಗ ಇರುವಂತಹ ಒಂದು ಬ್ಲೂ ಪ್ರಿಂಟ್ ಏನಿದೆ ಅದರ ಪ್ರಕಾರ ಇರಲ್ಲ. ಹೊಸದೊಂದು ಬ್ಲೂ ಪ್ರಿಂಟ್ ಅನ್ನ ಆ ಒಂದು ಸಮಯದಲ್ಲಿ ಕ್ರಿಯೇಟ್ ಮಾಡಿದ್ರೆ ಆಗ, ಬಟ್ ಚಾನ್ಸಸ್ ಆರ್ ವೆರಿ ಲೆಸ್. ಈಗ ನಾವು 3 ಡೈಮೆನ್ಷನ್ ಜಾಮೆಟ್ರಿ ತಗೋತೀವಿ ಅಂತಂದ್ರೆ 2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಕ್ವಶನ್ಸ್ ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ. ಪ್ರಾಬಬಿಲಿಟಿ ಬೇಸ್ ಥಿಯರಮ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಬೇಸ್ ಥಿಯರಮ್ ಕ್ವಶನ್ ಒಂದನ್ನ ನಾನು ನಿಮ್ಮ ಮುಂದೆ ತೋರಿಸ್ತಾ ಬರ್ತೀನಿ. ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. A man is known to speak truth 3 out of 4 times. He throws a die and reports that it is a 6. Find the probability that it is actually 6. Right? A man is known to speak truth 3 out of 4 times. He throws a die and reports that it is a 6. Right? ಹಾಗಾದ್ರೆ ಇಲ್ಲಿಗ 2 ಡೊಮೇನ್ ಇದೆ. ನಾವು ಅರ್ಥ ಮಾಡ್ಕೊಳ್ಳೋಕೋಸ್ಕರ ಈ ತರ ಒಂದು ಪಿಕ್ಚರೈಸ್ ಮಾಡ್ಕೊಳ್ಳೋಣ. ರೈಟ್? ಸೊ ಮ್ಯಾನ್ ಥ್ರೋಯಿಂಗ್ ಅ ಡೈ ಅಂಡ್ ರಿಪೋರ್ಟಿಂಗ್ ಇಟ್ ಆಸ್ ಅ 6. ಆ ರಿಪೋರ್ಟ್ ಮಾಡ್ತಾ ಇರೋದನ್ನ ಈವೆಂಟ್ ಎ ಅಂತ ಕರೆಯೋಣ. ಮ್ಯಾನ್ ಥ್ರೋಯಿಂಗ್ ಅ ಡೈ ಅಂಡ್ ರಿಪೋರ್ಟಿಂಗ್ ಇಟ್ ಆಸ್ ಅ 6. ರೈಟ್? ಇದು ಈವೆಂಟ್ ಎ ಅಂತ ಇರಲಿ. ಈ ಕಡೆ ಈವೆಂಟ್ E1, ಈ ಕಡೆ E2 ಅಂತ ಕರೆಯೋಣ. E1 ಅಂತಂದ್ರೆ ರೈಟ್, ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರುತ್ 3 out of 4 times ಅಂತ ಕೊಟ್ಟಿದ್ದಾರೆ. ಈಗ ಡೈ ಅಂತ ತಗೊಂಡು ಅದನ್ನ ಥ್ರೋ ಮಾಡಿದಾಗ ಅದಕ್ಕೆ ಒಟ್ಟು ಎಷ್ಟು ಆಪ್ಷನ್ಸ್ ಇದೆ? ಒಂದು ಡೈಸ್ ಥ್ರೋ ಮಾಡಿದ್ರೆ ಅದಕ್ಕೆ 6 ಫೇಸಸ್ ಇದೆ ಅಲ್ವಾ? ರೈಟ್? 6 ಫೇಸಸ್ ಇದೆ. 1 out of 6 ಯಾವುದೋ ಒಂದು ಅಲ್ಲಿ ಬರುತ್ತೆ. ಒಂದು ಡೈ ಥ್ರೋ ಮಾಡಿದಾಗ 1 ಬರ್ಬೋದು, 5 ಬರ್ಬೋದು, 6 ಬರ್ಬೋದು, ಯಾವುದಾದ್ರೂ ಒಂದು ನಂಬರ್ ಬರುತ್ತೆ ಅಲ್ವಾ? ಈಗ ಮ್ಯಾನ್ ರಿಪೋರ್ಟಿಂಗ್ 3 ಅಂತ ಹೇಳ್ತಾನೆ, ಬಟ್ ಅಲ್ಲಿ ಬಂದಿರೋದೇನಾಗಿರುತ್ತೆ?
6 ಬಂದಿರುತ್ತೆ ಅಂದರೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಲ್ವಾ. ಅಂದರೆ ಈಗ ಮ್ಯಾನ್ ಸ್ಪೀಕಿಂಗ್ ಟ್ರುತ್ ಇದೇ ಬೇರೆ ಆಗ್ಬಿಡುತ್ತೆ, ರೈಟ್. ಹಾಗೆ ರಿಪೋರ್ಟಿಂಗ್ ಇಟ್ ಆಸ್ ಅ 6 ಇಲ್ಲಿ ನಿಜವಾಗಿ ಏನಾಗ್ತಾ ಇದೆ, ಈ ಒಂದು ಈವೆಂಟ್ ಏನೋ ನಾವು ಡಿಫೈನ್ ಮಾಡ್ಬೋಣ. ಎ ಇಸ್ ಅನ್ ಈವೆಂಟ್ ಆಫ್ ಮ್ಯಾನ್ ರಿಪೋರ್ಟಿಂಗ್ 6 ಆನ್ ದ ಡೈ. ಮ್ಯಾನ್ ರಿಪೋರ್ಟಿಂಗ್ 6 ಆನ್ ದ ಡೈ, ರೈಟ್. ಈಗ ಈವೆಂಟ್ E1 ಡಿಫೈನ್ ಮಾಡೋಣ, ಈವೆಂಟ್ E2 ಡಿಫೈನ್ ಮಾಡೋಣ. E1 ಅಂದ್ರೆ ಮ್ಯಾನ್ ಸ್ಪೀಕಿಂಗ್ ಟ್ರುತ್, E2 ಅಂದ್ರೆ ರೈಟ್ ಅವನು ನಿಜ ಹೇಳ್ತಾ ಇಲ್ಲ ಅಂತ ಅರ್ಥ. ಸೊ ಟ್ರುತ್, ಮ್ಯಾನ್ ಸ್ಪೀಕಿಂಗ್ ಟ್ರುತ್, ಈ ತರ ಎರಡು ರೀತಿ ಇದೆ, ಎರಡು ತರ ಇವೆಂಟ್ ಇದೆ ಅಲ್ವಾ. ಸೊ ಈಗ ಸಹಜವಾಗಿ E1 ಅಂತಿರೋದನ್ನ ನೀವು ಡಿಫೈನ್ ಮಾಡಿದ್ರೆ ಮ್ಯಾನ್ ಸ್ಪೀಕಿಂಗ್ ಟ್ರುತ್ ಅಂತ ನೀವು ಬರೆದ್ರೆ ಆಗ ಪ್ರಾಬಬಿಲಿಟಿ ಆಫ್ E1 ಏನ್ ಬರುತ್ತೆ, ಮ್ಯಾನ್ ಸ್ಪೀಕಿಂಗ್ ದ ಟ್ರುತ್ ಅಲ್ವಾ. ಅದೇನಾಗ್ಬಿಡುತ್ತೆ, ಸಹಜವಾಗಿ 6 ಡೈಸ್ ಅಲ್ಲಿ ಬಂದಿದೆ, 6 ಅಂತಾನೆ ರಿಪೋರ್ಟ್ ಮಾಡ್ತಾ ಇದ್ದಾನೆ ಅಲ್ವಾ. ಸೊ ಇದು ಪ್ರಾಬಬಿಲಿಟಿ ಆಫ್ ಎ ಆಫ್ಟರ್ E1 ಆಗಿರುತ್ತೆ, ರೈಟ್. ಸೊ ಪ್ರಾಬಬಿಲಿಟಿ ಆಫ್ ಎ ಆಫ್ಟರ್ E1 ಈಸ್ ಸ್ಪೀಕಿಂಗ್ ದ ಟ್ರುತ್ ವಿಚ್ ಇಸ್ 3 out of 4 times ಅಂತ ಇಲ್ಲಿದೆ. ಸೊ ನಾವು 1 by 1 ಇವೆಲ್ಲವನ್ನೂ ಬರಿತಾ ಹೋಗ್ತೀವಿ. ಪ್ರಾಬಬಿಲಿಟಿ ಆಫ್ P ಆಫ್ ಎ ಆಫ್ಟರ್ E1, ರೈಟ್. ಅಂದ್ರೆ knowing truth, I mean reporting 6 after knowing that it is 6 on the die. ಡೈಸ್ ಮೇಲೆ 6 ಇದೆ ಅನ್ನೋದನ್ನ ಗುರುತಿಸ್ತಾ ಇದ್ದೀವಿ. ಹಾಗಾದ್ರೆ ನಾವು ಇದನ್ನ ಬಹುಶಃ ಇಲ್ಲಿ ಟ್ರುತ್ ನಾಟ್ ಟ್ರುತ್ ಅಂತ ಬರೆಯೋದಕ್ಕಿಂತ ಇಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಬಹುಶಃ ಹೀಗೆ ಬರೆದ್ಬಿಡೋಣ. ಬನ್ನಿ, ಇಲ್ಲಿ ಗೆಟಿಂಗ್ 6 ಅಂತ ಬರೆಯೋಣ. ಗೆಟಿಂಗ್ 6 ಆನ್ ದ ಡೈ and not getting 6 on the die. Is that clear? Not getting 6 on the die. ಈ ತರ ಬರ್ಕೊಂಡ್ಬಿಡೋಣ. ಸೊ ಈವೆಂಟ್ E1 ನಾವು ಹೇಗೆ ಡಿಫೈನ್ ಮಾಡೋಣ, ಗೆಟಿಂಗ್ 6, right, and not getting 6 on the die. Not getting 6 ಈ ತರ ಡಿಫೈನ್ ಮಾಡಿದ್ರೆ ಅನುಕೂಲ. ಈಗ ಒಂದು ಕ್ಲಾರಿಟಿ ಇದೆ, ಗಮನಿಸಿ. ಪ್ರಾಬಬಿಲಿಟಿ ಆಫ್ E1 ನಾನು ಮೊದಲೇ ಹೇಳಿದೆ 1 out of 6, 6 ಚಾನ್ಸಸ್ ಅಲ್ಲಿ 6 ಬರೋದು ಒಂದು ಚಾನ್ಸ್. ಪ್ರಾಬಬಿಲಿಟಿ ಆಫ್ E2 ಏನಾಗ್ಬಿಡುತ್ತೆ, ನಾಟ್ ಗೆಟಿಂಗ್ 6, ದಟ್ ವಿಲ್ ಬಿ 5 out of 6, ರೈಟ್. ಈ ತರ ಕಾಣಿಸ್ಕೊಂಡ್ಬಿಡುತ್ತೆ. ನಾಟ್ ಗೆಟಿಂಗ್ 6 5 ಚಾನ್ಸಸ್ ಇದೆ. ಈಗ 1 by 1 ಎ ಆಫ್ಟರ್ E1 ಬರೆಯೋಣ ಅಂಡ್ ಎ ಆಫ್ಟರ್ E2 ಬರೆಯೋಣ. ಎ ಆಫ್ಟರ್ E1 ಅಂದ್ರೆ ಏನಾಗುತ್ತೆ ಗಮನಿಸಿ, ಮ್ಯಾನ್ ಈಸ್ ರಿಪೋರ್ಟಿಂಗ್ 6, ಡೈಸ್ ಮೇಲೆ ನಿಜವಾಗಿಯೂ 6 ಬಂದಿದೆ. ಮ್ಯಾನ್ ಅದನ್ನ ಥ್ರೋ ಮಾಡಿರೋ ಮನುಷ್ಯ ಏನ್ ಮಾಡ್ತಿದ್ದಾನೆ, ಹೌದು 6 ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಸ್ಪೀಕಿಂಗ್ ದ ಟ್ರುತ್. ದಟ್ ವಾಸ್ ವೈ ನಾವ್ P of A after E1 is 3 out of 4, 3 by 4 that is given in the problem. The probability of man speaking the truth is 3 by 4, right. So not speaking the truth, ಎರಡನೇದು ಏನಾಗ್ಬಿಡುತ್ತೆ, ಡೈಸ್ ಥ್ರೋ ಮಾಡಿರುತ್ತಾನೆ, ಅದರಲ್ಲಿ ಇನ್ನೇನೋ ನಂಬರ್ ಬಂದ್ಬಿಡುತ್ತೆ, 3 2 ಬಂದಿರುತ್ತೆ. ಬಟ್ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ, ಅವ್ನು ಸುಮ್ಮನೆ 6 ಅಂತ ರಿಪೋರ್ಟ್ ಮಾಡ್ಬಿಡ್ತಾ ಇದ್ದಾನೆ ಅಲ್ವಾ. ಸೊ ಇದು ಏನಾಗುತ್ತೆ ಅಂದ್ರೆ 1 minus 3 by 4 ಅಂತ ಬರಿಬೇಕಾಗಿ ಬರುತ್ತೆ. ದಟ್ ಈಸ್ 1 by 4. ಇಸ್ ಇಟ್ ಕ್ಲಿಯರ್? ಅದು 1 by 4 ಯಾಕೆ ಹೀಗೆ ಬರ್ದೆ, ಈಗ ಟ್ರುತ್ ಅಂಡ್ ನಾಟ್ ಟ್ರುತ್ ಇದು ಎರಡನ್ನೂ ಆಡ್ ಮಾಡಿದ್ರೆ ಪ್ರಾಬಬಿಲಿಟಿ ವ್ಯಾಲ್ಯೂ 1 ಬರಬೇಕು. ಸೊ ಅದಕ್ಕೋಸ್ಕರ 1 minus 3 by 4 ಅಂತ ಬರ್ದೆ. ಆನ್ಸರ್ ವಿಲ್ ಬಿ 1 by 4. Now the question is find the probability that it is actually 6. ಅಂದ್ರೆ ಅವರು ಏನ್ ಕೇಳ್ತಾ ಇದ್ದಾರೆ, ಅವ್ರು ಕೇಳ್ತಾ ಇರೋದು E1 ಆಫ್ಟರ್ ಎ, ಈ ಪ್ರಾಬಬಿಲಿಟಿ ಏನು, ಇದನ್ನ ನೀವು ಹೇಗೆ ಫೈಂಡ್ ಔಟ್ ಮಾಡಬಹುದು. E1 ಆಫ್ಟರ್ ಎ ಇದನ್ನ ಕೇಳ್ತಾ ಇದ್ದಾರೆ, ರೈಟ್. ಸೊ ಈ ತರ ಒಂದು ಸಣ್ಣದೊಂದು ಪಿಕ್ಚರೈಸ್ ಮಾಡ್ಕೊಂಡ್ಬಿಟ್ರೆ ಎಕ್ಸಾಮಿನೇಷನ್ ಅಲ್ಲಿ ಹೀಗೆ ಬರಿಬೇಕು ಅಂತ ಏನಿಲ್ಲ. ವಾಟ್ ಇಸ್ ಇಂಪಾರ್ಟೆಂಟ್ ಇಸ್ ಹೌ ಡು ಯು ಡಿಫೈನ್ ಇಟ್, ದ ಈವೆಂಟ್ಸ್ 1 by 1 ಹೇಗೆ ಡಿಫೈನ್ ಮಾಡ್ತೀರಾ. ಎ ಅಂದ್ರೆ ಏನು, ಈವೆಂಟ್ ಆಫ್ ಮ್ಯಾನ್ ರಿಪೋರ್ಟಿಂಗ್ 6, E1 ಅಂದ್ರೆ ಏನು, ಆಫ್ಟರ್ ಥ್ರೋಯಿಂಗ್ ಅ ಡೈಸ್ ಮ್ಯಾನ್ ಗೆಟಿಂಗ್ 6, ಈ ತರ ನೀವು ಬರೀಬಹುದು, ರೈಟ್. ಸೊ ಅಕಾರ್ಡಿಂಗ್ಲಿ ಪ್ರಾಬಬಿಲಿಟಿ ವ್ಯಾಲ್ಯೂ ಬರ್ಕೊಂಬಿಡಿ.
ಅದಾದ ನಂತರ ಎ ಆಫ್ಟರ್ E1 ಎ ಆಫ್ಟರ್ E2 ಇದೆರಡನ್ನೂ ಬರೀಬೇಕಾಗಿ ಬರುತ್ತೆ. ನಂತರ E1 ಆಫ್ಟರ್ ಎ. ಇದು ಹೆಂಗೆ ಗೊತ್ತಾಗ್ತಾ ಇದೆ? ಪ್ರಾಬ್ಲಮ್ ಕ್ಲಿಯರ್ ಆಗಿ ಹೇಳ್ತಿದೆ. ಫೈಂಡ್ ದ ಪ್ರಾಬಬಿಲಿಟಿ ದಟ್ ಇಟ್ ಈಸ್ ಆಕ್ಚುಲಿ 6 ಅಲ್ವಾ? ಸೊ ಇದನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗಿದೆ. 6 ಎ ಅಂದ್ರೆ ಇವೆಂಟ್ ಆಫ್ ಮ್ಯಾನ್ ರಿಪೋರ್ಟಿಂಗ್ 6, ಇದು ಗಿವನ್. ಅದು ನಿಜವಾಗಿಯೂ 6 ಬಂದಿರೋ ಪ್ರಾಬಬಿಲಿಟಿ ಹೇಳಿ ಅಂದ್ರೆ E1 ಆಫ್ಟರ್ ಹೇಳ್ತೀರಾ. ಬೇಸ್ ಥಿಯರಂ ಪ್ರಕಾರ ಬರೆಯುವ ಸುಲಭವಾದ ಮೆಥಡ್ ಏನು ಅಂತಂದ್ರೆ, ಡಿನಾಮಿನೇಟರ್ ಇರುತ್ತಲ್ಲ, ಇಲ್ಲಿ ಯಾವಾಗಲೂ ನೀವು ಹೀಗೆ ಶುರು ಮಾಡ್ತೀರಾ. ನೆನ್ಪಿಟ್ಕೊಳ್ಳಿ, ಇದನ್ನ ತುಂಬಾ ಸುಲಭ ಬರೆಯೋದು. ಯಾವಾಗಲೂ ಹೀಗೆ ಶುರು ಮಾಡ್ತೀರಾ. E1 ಇಂದ ಶುರು ಮಾಡಿ ಪಕ್ಕದಲ್ಲಿ ಎ ಆಫ್ಟರ್ E1 ಪ್ಲಸ್ ಇದನ್ನೇ ಕಾಪಿ ಮಾಡ್ತಾ ಬನ್ನಿ. E1 ಇರೋದನ್ನ E2 ಅಂತ ಚೇಂಜ್ ಮಾಡ್ಕೊಂಡ್ಬಿಡಿ ಅಷ್ಟೇ. E1 E2 E3 E4 E5 ಎಷ್ಟಾದ್ರು E4 ವರೆಗೆ ನಿಮ್ಮ ಟೆಕ್ಸ್ಟ್ ಅಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ. ಆ ತರ ಎಲ್ಲವನ್ನು ಬರ್ಕೊಂಡು ಹೋಗಿ. ಬಟ್ ದ ನ್ಯೂಮರೇಟರ್ ಇಲ್ಲಿ E1 ಇದ್ರೆ E1 ಇರುವಂತಹ ಟರ್ಮ್ ಮೇಲಕ್ಕೆ ಬರ್ಕೊಂಡ್ಬಿಡಿ. P ಆಫ್ E1 ಇಂಟು P ಆಫ್ ಎ ಆಫ್ಟರ್ E1. ಹೀಗೆ ಸುಲಭವಾಗಿ ನೀವು ಇದನ್ನ ಬರಿಬಹುದಾಗಿದೆ. ಸೊ ಯೂಸಿಂಗ್ ಬೇಸ್ ಥಿಯರಮ್ P ಆಫ್ E1 ಆಫ್ಟರ್ ಎ, ಈ ರೀತಿ ಇದನ್ನ ಪ್ರೆಸೆಂಟ್ ಮಾಡಿ. ನಾನು ತುಂಬಾ ಸುಲಭವಾಗಿ ಪ್ರೆಸೆಂಟ್ ಮಾಡುವ ದಾರಿನ ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ಈ P ಆಫ್ E1 ಅಂದ್ರೆ ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ದ ರಿಮೈನಿಂಗ್ ಪಾರ್ಟ್ ಇಸ್ ಎ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ದ ಸಿಂಪ್ಲಿಫಿಕೇಶನ್ ನಾನು ನಿಮಗೆ ಬಿಡ್ತೀನಿ, ಬಿಕಾಸ್ ಅದು ಹೇಗಿದ್ರು ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 1/6 ಎ ಆಫ್ಟರ್ E1 ಅಂದ್ರೆ 3/4 ಆ್ಯಂಡ್ ದ ಡಿನಾಮಿನೇಟರ್ 1/6 3/4 ಪ್ಲಸ್ P ಆಫ್ E2 ಅಂದ್ರೆ ಏನ್ ಬರುತ್ತೆ ಗಮನಿಸಿ. E2 is 5/6 ಹಾಗೆ ಎ ಆಫ್ಟರ್ E2 ಅಂದ್ರೆ 1/4. 6 into 4 is LCM, ಕರೆಕ್ಟ್? ಸೊ ಅದು ಕ್ಯಾನ್ಸಲ್ ಆಗ್ಬಿಡುತ್ತೆ. 6 into 4 ಎಲ್ಲ ಕಡೆ LCM ಇದೆ, ಆಚೆ ಕಡೆ ತೆಗೆದಿರ್ತೀರಾ. ಸೊ ಡಿನಾಮಿನೇಟರ್ 3 ಪ್ಲಸ್ 5 ಅಂತ ಬರ್ತಾ ಇದೆ. ಫೈನಲ್ ಆನ್ಸರ್ 3/8 ಅನ್ನೋದು ಗೊತ್ತಾಗ್ಬಿಡ್ತಿದೆ. Am I right? So 3/8 is the final answer. ಹೀಗೆ ಈ ತರದ ಕ್ವಶನ್ ಬಂದರೆ ಬೇಸ್ ಥಿಯರಂ ಮೇಲೆ ಇರುವಂತಹ ಕ್ವಶನ್ ನೀವು ಅಟೆಂಡ್ ಮಾಡ್ಬೇಕಾಗಿ ಬರುತ್ತೆ. ಇನ್ ಕೇಸ್ ಪಾರ್ಟ್ ಸಿ ಅಲ್ಲಿ ನೀವು ಪ್ರಾಬಬಿಲಿಟಿ ಕೈಗೆತ್ಕೊಂಡ್ರೆ. ಬಟ್ 24 ಕ್ವಶನ್ಸ್ ಈ ಜಾಗದಲ್ಲಿ ಬೇಸ್ ಥಿಯರಂ ಅಂತ ತಗೊಂಡ್ರೆ ಪಾರ್ಟ್ ಸಿ ಈ ಜಾಗದಲ್ಲಿ ಬರುವಂತಹ ಚಾನ್ಸಸ್ ಇದೆ. 24 ಕ್ವಶನ್ಸ್ ನೀವು ಓದ್ಬೇಕಾಗತ್ತೆ, ಅದರ ಸೊಲ್ಯೂಷನ್ ಕಲ್ತ್ಕೋಬೇಕಾಗತ್ತೆ. ಇದನ್ನ ನೀವು ಅಟೆಂಡ್ ಮಾಡ್ತೀರಾ ಅಂತ ಡಿಸಿಷನ್ ತಗೊಂಡ್ರೆ. ಆಲ್ರೈಟ್, ನಾನು ಇವಾಗ ಮುಂದುವರಿತಾ ಇದ್ದೀನಿ. 3 ಡೈಮೆನ್ಷನ್ ಜಾಮೆಟ್ರಿ ಕೆಲವು ಕ್ವಶನ್ ಗಮನಿಸೋಣ. ಅಥವಾ ಪಾರ್ಟ್ ಬಿ 2 ಮಾರ್ಕ್ಸ್ ಅಂತ ತಗೊಂಡ್ರೆ ಅಲ್ಲಿ ವೆಕ್ಟರ್ಸ್ 3D ಪ್ರಾಬಬಿಲಿಟಿ, ಇಲ್ಲಿಂದ ಎಂತ ಕ್ವಶನ್ ಬರಬಹುದು ಅಂತ ಡಿಸ್ಕಸ್ ಮಾಡೋಣ ಬನ್ನಿ. ಹಾಗಾದ್ರೆ ನಾನಿವಾಗ ಸೊ ಪ್ರಾಬಬಿಲಿಟಿ ಮಲ್ಟಿಪ್ಲಿಕೇಶನ್ ಥಿಯರಮ್ 30th ಕ್ವಶನ್ ಆಗಿರುತ್ತೆ. ಬಟ್ 29 ತಗೊಂಡ್ರೆ ಅಲ್ಲಿ 3 ಡೈಮೆನ್ಷನ್ ಜಾಮೆಟ್ರಿಯ ಮೇಲೆ ಆ ಒಂದು ಚಾಪ್ಟರ್ ತಗೊಂಡು ಅಲ್ಲಿಂದ ಕೆಲವು ಕ್ವಶನ್ ಬರ್ಬೋದು. ಎಕ್ಸಾಂಪಲ್, ಫೈಂಡಿಂಗ್ ದ ಕಾನ್ಸ್ಟೆಂಟ್. ಈ ಒಂದು ಕ್ವಶನ್ ಬರೆಯೋಣ. 1 minus x divided by 3, 7y minus 14 divided by 2p, and z minus 3 divided by 2, right? 7 minus 7x by 3p, y minus 5 divided by 1, 6 minus z divided by 5. They are at right angles. Find the value of p or values of p. If these two straight lines are at right angles, find the values of p. ಈ ಟೈಪ್ ಕ್ವಶನ್ ಈ ಜಾಗದಲ್ಲಿ 2 ಮಾರ್ಕ್ಸ್ ಜಾಗದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಒನ್ಸ್ you know that the given equation is not in a standard form, your first aim is to rewrite the equation in a standard form. ಇದನ್ನ x minus x1 by a, y minus y1 by b ಆ ಫಾರ್ಮ್ಯಾಟ್ ಅಲ್ಲಿ ಬರೀಲೇಬೇಕು. ಕಾಮನ್ ಔಟ್ ನೆಗೆಟಿವ್ ಸೈನ್, ಆಗ ಇದು x minus 1 ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ -3 ಬರುತ್ತೆ. ಆಚೆ ಬಂದಿರುವಂತಹ ನೆಗೆಟಿವ್ ಸೈನ್ ಕೆಳಗಡೆ ಬಂದು ಕೂಡ್ತಾ ಇದೆ. ಇಲ್ಲಿ y ಹಿಂಭಾಗದಲ್ಲಿ 1 ಇರಬೇಕು ಅಂದ್ರೆ ಯು ಕಾಮನ್ ಔಟ್ 7 ಅಲ್ವಾ? ಹಾಗೆ ಹೊರಗೆ ಬಂದಿರುವಂತಹ 7
ನೀವು ರೆಸಿಪ್ರೋಕಲ್ ತಗೊಂಡಾಗ ಡಿನಾಮಿನೇಟರ್ ಕೂತ್ಕೊಳ್ಳುತ್ತೆ, ಹೌದಲ್ವಾ? ಸೊ 2p/7 ಅಂತ ಕಾಣಿಸ್ತಾ ಇದೆ. ನಾನು ಇಲ್ಲಿ y-2 ಅಂತ ಬರೀತೀನಿ. ಹಾಗೆಯೇ z-3 ಡಿವೈಡೆಡ್ ಬೈ 2 x-x1/a y-y1/b z-z1/c ಹಾಗಿದೆ ಅಲ್ವಾ? ಈ ರೀತಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದ್ರೆ ಮಾತ್ರ ನೀವು ಮುಂದುವರಿಬಹುದು. ಇಲ್ಲೂ ಅಷ್ಟೇ -7 ಕಾಮನ್ ಔಟ್ ಮಾಡ್ತೀರಾ, ಆಗ x-1 ಕಾಣಿಸ್ಕೊಳ್ಳುತ್ತೆ. -3p/7 ಅಂತ ಬರಿಬಹುದು, ಯಾಕಂದ್ರೆ -7 ಆಚೆ ತೆಗೆದಿದ್ದೀರಾ. y-5/1 ಇಲ್ಲೂ ಅಷ್ಟೇ ಮೈನಸ್ ಕಾಮನ್ ಔಟ್ ಮಾಡ್ತೀರಾ, ಡಿನಾಮಿನೇಟರ್ -5 ಅಂತ ಚೇಂಜ್ ಆಗುತ್ತೆ. Once the two equations are in standard form, you can apply the result. Line 1 and line 2 are perpendicular to each other, implies a1a2 plus b1b2 plus c1c2 is equal to 0. Sum of the product of the direction ratios of the straight line is 0. ಇದನ್ನು ಅಪ್ಲೈ ಮಾಡ್ತಾ ಇದ್ದೀರಾ, ಅದರಂತೆ a1 b1 c1 a2 b2 c2 -3 into -3p/7 -3p/7 b1 into b2 ಅಂತ ಇದೆ. ಸೊ 2p/7 into 1 2p/7 into 1 c1 c2 ಅಂತಿದೆ 2 into -5 ಅಂತ ನೀವು ಬರೀಬಹುದು. This is equal to 0. Find the value of lambda. ಇಲ್ಲಿಂದ ಆಚೆಗೆ lambda ವ್ಯಾಲ್ಯೂ ನೀವು ಕಂಡುಕೋಬಹುದು, or p value, not lambda, p value ಅಲ್ವಾ? ಸೊ 3 3s are 9 p/7 2p/7 -10 ಆ ಕಡೆ ಶಿಫ್ಟ್ ಮಾಡಿದಾಗ +10 ಅಂತ ಕಾಣಿಸ್ಕೊಳ್ಳುತ್ತೆ. 7 is LCM, 11p/7 equal to 10 ಅಂತ ನನಗೆ ಕಾಣಿಸಕ್ಕೆ ಶುರುವಾಯಿತು. ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಂಬಿಡಿ. ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ ನಾನೇನಾದರೂ ಸಣ್ಣ ವ್ಯತ್ಯಾಸ ಮಾಡಿದ್ರೆ ನೀವು ಕರೆಕ್ಟ್ ಮಾಡ್ಕೊಂಬಿಡಿ. ಸೊ p ವ್ಯಾಲ್ಯೂ 10 into 7 ನನಗೆ ಇವಾಗ ಇದು 70 ಡಿವೈಡೆಡ್ ಬೈ 11 ಅಂತ ತೋರಿಸ್ತಾ ಇದೆ. ರೈಟ್, ಹೀಗೆ ನೀವು ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಮೊದಲು ಬರೀತೀರಾ, ನಂತರ ಈ ಕಾನ್ಸೆಪ್ಟ್ ಅಪ್ಲೈ ಮಾಡಿ ನಿಮಗೆ ಪಿ ವ್ಯಾಲ್ಯೂ ಸಿಗುತ್ತೆ. ಈ ರೀತಿಯ ಕ್ವಶನ್ ಪಾರ್ಟ್ ಬಿ ಅಲ್ಲಿ 2 marks ಕ್ವಶನ್ ನಂಬರ್ 29 ಜಾಗದಲ್ಲಿ 3D ಜಾಮೆಟ್ರಿಯಿಂದ ಕಾಣಿಸ್ಕೋಬಹುದು. ಸೊ ಆಂಗಲ್ ಬಿಟ್ವೀನ್ ಪೇರ್ ಆಫ್ ಲೈನ್ಸ್, ಈ ಒಂದು ಕಾನ್ಸೆಪ್ಟ್ ಇಂದ ಆಂಗಲ್ ಬಿಟ್ವೀನ್ 2 ಸ್ಟ್ರೇಟ್ ಲೈನ್ಸ್, ಈ ಒಂದು ಕಾನ್ಸೆಪ್ಟ್ ಇಂದ ಈ ಜಾಗದಲ್ಲಿ ಕ್ವಶನ್ ಬರುತ್ತೆ. ಫೈಂಡಿಂಗ್ ದ ಆಂಗಲ್ ಬಿಟ್ವೀನ್ 2 ಸ್ಟ್ರೇಟ್ ಲೈನ್ಸ್ ಆ ಥರ ಬರ್ಬೋದು. ಸೊ ನೀವು ಕಾಸ್ ಥೀಟಾ ಫಾರ್ಮುಲಾ ಅಪ್ಲೈ ಮಾಡ್ತೀರಾ, ಆಂಗಲ್ ಬರೀತೀರಾ. ರೈಟ್, ಇದು ಅದರದ್ದೇ ಇನ್ನೊಂದು ಅಪ್ಲಿಕೇಶನ್ ನಾನು ಇವಾಗ ತೋರಿಸಿದೆ. ಇದನ್ನು ಹೊರತುಪಡಿಸಿ ಇನ್ಯಾವ ಕ್ವಶನ್ ಇದೇ ಜಾಗದಲ್ಲಿ ಕೇಳ್ಬೋದು. ಈಕ್ವೇಶನ್ ಆಫ್ ಅ ಲೈನ್ ಥ್ರೂ ಗಿವನ್ ಪಾಯಿಂಟ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್, ಅದ್ರ ಮೇಲೂ ಕೂಡ ರೈಟಿಂಗ್ ದ ಈಕ್ವೇಶನ್ ಆಫ್ ದ ಸ್ಟ್ರೇಟ್ ಲೈನ್ ಬರಬಹುದು. ದ ಕಾರ್ಟೇಶಿಯನ್ ಈಕ್ವೇಶನ್ ಆಫ್ ದ ಲೈನ್ ಇಸ್ x-5/3 y+4 divided by 7 and z-6 divided by 2. Write the vector form. ಸೊ ಇದರ ವೆಕ್ಟರ್ ಫಾರ್ಮ್ ಅನ್ನ ಬರೀರಿ. ನೀವು ಇದನ್ನ ಈಕ್ವೇಶನ್ ಲ್ಯಾಂಬ್ಡಾ ಅಂತ ಬರಿಬೇಕಾಗಿ ಬಂತು. ಆಗ ಎಕ್ಸ್ ನೋಡಿ, ಪ್ರತಿಯೊಂದನ್ನು ಈಕ್ವೇಟ್ ಮಾಡ್ತಾ ಬನ್ನಿ. x-5 divided by 3 is lambda, y+4/7 is lambda, z-6/2 is lambda. ಈ ತರ ಬರ್ಕೊಂಡಾಗ x is 3 lambda plus 5, y is 7 lambda minus 4 and z is 2 lambda plus 6 ಈ ತರ ಕಾಣಿಸ್ಕೊಳ್ಳುತ್ತೆ. ರೈಟ್, ಈಗ ಇದರ ಆಧಾರದ ಮೇಲೆ ನೀವೇನ್ ಮಾಡಬಹುದು, ವೆಕ್ಟರ್ ಫಾರ್ಮ್ ಅನ್ನ ಬರಿಬಹುದಾಗಿದೆ. ರೈಟ್, ಸೊ ವೆಕ್ಟರ್ ಫಾರ್ಮ್ ಹೇಗಿರುತ್ತೆ, ಲ್ಯಾಂಬ್ಡಾ ಇರುವ ಟರ್ಮ್ಸ್ ಎಲ್ಲ ಒಂದ್ ಕಡೆ ಗ್ರೂಪ್ ಮಾಡ್ತೀರಾ, ಬೇರೆ ನಂಬರ್ಸ್ ಅಂದ್ರೆ ಇನ್ನೊಂದು ಕಡೆ ಗ್ರೂಪ್ ಮಾಡ್ತೀರಾ. ಸೊ xi yj plus zk ಅಂತ ಬರ್ಬೇಕಲ್ವಾ. ಫಾರ್ ವೆಕ್ಟರ್ ಎ ಅಂತ ಬರೆಯೋಣ ಬೇಕಾದ್ರೆ
xi yj zk ಅಂತ ಒಂದು ವೇಳೆ ಬರೆದಿದ್ದೆ ಹೋದಾದ್ರೆ ಇದು I ಅಂತ ಬರುತ್ತೆ. ಸೊ 3i plus 7j plus 2k into lambda plus 5i minus 4j plus 6k ಈ ರೀತಿ ವೆಕ್ಟರ್ ಕಾಣಿಸ್ಕೊಂಡ್ಬಿಡುತ್ತೆ. ದಟ್ ಈಸ್ 2 mark question. x y z ಜಾಗನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀರಾ, ಅಕಾರ್ಡಿಂಗ್ಲಿ ಅದನ್ನ ಬರಿತಾ ಇದ್ದೀರಾ. ಹೀಗೆ ವೆಕ್ಟರ್ ಫಾರ್ಮ್ ಏನಿದೆ ಆ ತರ ಬರೆದಿಟ್ರೆ 2 marks. ಒಂದ್ ವೇಳೆ ಈ ತರ ಕ್ವಶನ್ ಕಾಣಿಸ್ಕೊಂಡ್ರೆ ಒಂದೊಂದು ಸ್ಟೆಪ್ ಕೂಡ ತೋರಿಸಿ, ಅದು ಕೂಡ ಅಷ್ಟೇ ಮಹತ್ವದಾಗಿರುತ್ತೆ. ಸೊ ಹೀಗೆ ನೀವು 3 ಡೈಮೆನ್ಷನ್ ಜಾಮೆಟ್ರಿಯಲ್ಲಿ ಪಾರ್ಟ್ ಬಿ ಈ ಜಾಗದಲ್ಲಿ ಎಂಥ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಪ್ರಾಬಬಿಲಿಟಿ ವಿಚಾರಕ್ಕೆ ಬಂದ್ರೆ ಕ್ವಶನ್ ನಂಬರ್ 30th ಈ ಜಾಗದಲ್ಲಿ ಬಹುತೇಕ ನಿಮಗೆ ಬರುವಂತಹ ಕ್ವಶನ್ ಹೇಗಿರುತ್ತೆ ಅಂದ್ರೆ ಪ್ರಾಬಬಿಲಿಟಿ ಆಫ್ ಇ ಆಫ್ಟರ್ ಎಫ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಇರುತ್ತೆ. ರೈಟ್, ಇದ್ರ ಮೇಲೆ ಕನಿಷ್ಠ ಅಂದ್ರೆ ಒಂದು 15 ಕ್ವಶನ್ಸ್ ಇದೆ ನಾನು ಲಿಸ್ಟ್ ಮಾಡಿರೋದು. ಯಾವುದಾದ್ರೂ ಒಂದು ಈ ಜಾಗದಲ್ಲಿ ಕಾಣಿಸ್ಕೋಬಹುದು. An electronic assembly consists of 2 subsystems A and B. From previous testing procedures, the following probabilities are assumed to be known. So ಏನು ಬರ್ತಾ ಇದೆ? Probability of A fails ಇದನ್ನ 0.2 ಅಂತ ಕೊಟ್ಟಿದ್ದಾರೆ. ಹಾಗೆಯೇ probability of B fails alone ಇದನ್ನ 0.15 ಅಂತ ಕೊಟ್ಟಿರ್ತಾರೆ. ಇಲ್ಲಿಂದ ಆಚೆಗೆ probability of A and B fail ಇದನ್ನ 0.15 ಅಂತ ಹೇಳ್ತಿದ್ದಾರೆ. You find probability of A fails after B has failed. ಇದು ಮೊದಲನೆಯ ಕ್ವಶನ್. ರೈಟ್, A fails after B has failed. ಈಗ ನಾವೇನಂತ ಬರಿತೀವಿ ಅಂದ್ರೆ ಪ್ರಾಬಬಿಲಿಟಿ ಆಫ್ A fails ಕೊಟ್ಟಿದ್ದೀವಿ, ಇದನ್ನ P of A ಅಂತ ನಾವು ಕನ್ಸಿಡರ್ ಮಾಡೋಣ. ರೈಟ್, B fails alone ಇದು ಸ್ವಲ್ಪ ಬೇರೆನಾಗುತ್ತೆ. P of B ಈ ಜಾಗದಲ್ಲಿ ಕೊಟ್ಟಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ. A and B fails, A intersection B is given. Fine. So A fails after B has failed. ಇದನ್ನ ಫೈಂಡ್ ಔಟ್ ಮಾಡಿ. ಹಾಗೆ probability of A fails alone, probability of A fails alone. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ ನಾವೊಂದು ಸಣ್ಣ ವೆನ್ ಡಯಾಗ್ರಾಮ್ ಹಾಕೊಂಡ್ಬರೋಣ. ಆಗ ಈ ಪ್ರಾಬ್ಲಮ್ ಸುಲಭವಾಗಿ ನಮಗೆ ಅರ್ಥ ಆಗುತ್ತೆ. ಈಗ A ಫೇಲ್ ಆಗೋದು, B ಫೇಲ್ ಆಗೋದು ಈ ತರ ಇದ್ರೆ A and B ಫೇಲ್ ಆಗೋದು ಎಲ್ಲಿರುತ್ತೆ? A ಇಂಟರ್ಸೆಕ್ಷನ್ B ಆಗಿರುತ್ತೆ. ಪ್ರಾಬಬಿಲಿಟಿ ಆಫ್ A ಫೇಲ್ಸ್, ಪ್ರಾಬಬಿಲಿಟಿ ಆಫ್ B ಫೇಲ್ಸ್, ಇಬ್ರು ಫೇಲ್ ಆಗೋದು. ಇನ್ನು A ಫೇಲ್ಸ್ ಅಲೋನ್ ಅಂತ ಇದ್ರೆ ಅದು ನಿಜವಾಗಿಯೂ ನಾನಿಲ್ಲಿ ವೈಟ್ ಮಾರ್ಕ್ ಅಲ್ಲಿ ಶೇಡ್ ಮಾಡ್ತಿದ್ದೀನಲ್ಲ ಇದಿಷ್ಟೇ ಆಗಿರುತ್ತೆ. ಹಾಗೆಯೇ B ಫೇಲ್ಸ್ ಅಲೋನ್ ಅಂತ ಇದ್ರೆ ನಾನೀಗ ರೆಡ್ ಮಾರ್ಕ್ ಅಲ್ಲಿ ಮಾರ್ಕ್ ಮಾಡ್ತಿದ್ದೀನಲ್ಲ ಇದಾಗಿರುತ್ತೆ. B ಫೇಲ್ಸ್ ಅಲೋನ್ ಇದನ್ನ ತೆಗೆದ್ಬಿಟ್ಟಿರ್ತೀರಾ ಅಲ್ವಾ? ಸೊ ಈಗ ನಿಮ್ಗೆ ಸ್ವಲ್ಪ ಗೊತ್ತಾಗ್ತಾ ಇರ್ಬೋದು ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತ. ಟೋಟಲ್ P ಆಫ್ A ಏನಿದೆ ಇದರಲ್ಲಿ A ಇಂಟರ್ಸೆಕ್ಷನ್ B ಅನ್ನ ಕಟ್ ಮಾಡ್ಬಿಟ್ರೆ P ಆಫ್ A ಅಲೋನ್ ಸಿಗುತ್ತೆ. ಕ್ವಶನ್ A ಫೇಲ್ಸ್ ಅಲೋನ್ ಕೇಳ್ತಾ ಇದ್ದಾರೆ. ಸೊ ಇಲ್ಲಿಂದ ನಮಗೆ ಆನ್ಸರ್ ಸಿಕ್ಬಿಟ್ಟಿರುತ್ತೆ. ಎರಡನೇದಕ್ಕೆ ಆನ್ಸರ್ ಏನಾಗಬೇಕು ಹಾಗಾದ್ರೆ? P ಆಫ್ ಎರಡನೆಯ ಪಾರ್ಟ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. P ಆಫ್ A ಮೈನಸ್ P ಆಫ್ A ಇಂಟರ್ಸೆಕ್ಷನ್ B ಇದು ನಿಮಗೆ P ಆಫ್ A fails alone according to the Venn diagram. P ಆಫ್ A fails alone ಈ ವೈಟ್ ಮಾರ್ಕ್ ಅಲ್ಲಿ ಶೇಡ್ ಮಾಡಿರೋದು ಬೇಕು ಅಂದ್ರೆ ಟೋಟಲ್ A ಅಂತಿದೆಯಲ್ಲ ಅದರಲ್ಲಿ A ಇಂಟರ್ಸೆಕ್ಷನ್ B ನ ಸಬ್ಟ್ರಾಕ್ಟ್ ಮಾಡ್ತಿದ್ದೀರಾ. ಕರೆಕ್ಟ್? ಸೊ P ಆಫ್ A fails 0.2, A intersection B is 0.15. You simplify to so 5 ಹಾಗೆ
0.05 ಬರ್ತಾ ಇದೆ. ಎರಡನೇದಕ್ಕೆ ನಾನು ಆನ್ಸರ್ ಮಾಡಿದೆ ಪಿ ಆಫ್ ಎ ಫೇಲ್ಸ್ ಆಫ್ಟರ್ ಬಿ ಹ್ಯಾಸ್ ಫೇಲ್ಡ್. ಇದಕ್ಕೆ ಉತ್ತರ ಕೊಡಿ ಅಂತ ಹೇಳ್ತಿದ್ದಾರೆ. ಈಗ ಬಿ ಫೇಲ್ಸ್ ಅಲೋನ್ ಇದು 0.15 ಇದೆ. ಈ ರೆಡ್ ಅಲ್ಲಿ ಮಾರ್ಕ್ ಮಾಡೋದು 0.15 ಇದೆ. ಸೊ 0.15 ಏನಿದೆ ಇದಕ್ಕೆ ಪಿ ಆಫ್ ಎ ಇಂಟ್ರೊಡಕ್ಷನ್ ಬಿ ಆಡ್ ಮಾಡಿದಾಗ ಪಿ ಆಫ್ ಬಿ ಫೇಲ್ಸ್ ಸಿಗುತ್ತೆ. ಕರೆಕ್ಟ್. ಸೊ ನಾವಿವಾಗ ಮೊದಲನೇದಾಗಿ ಪಿ ಆಫ್ ಬಿ ಫೇಲ್ಸ್ ಇದನ್ನ ಬರೆಯೋಣ. ಪಿ ಆಫ್ ಬಿ ಫೇಲ್ಸ್ ಏನಾಗ್ಬಿಡುತ್ತೆ, ಪಿ ಆಫ್ ಬಿ ಅಲೋನ್, ರೈಟ್, ಬಿ ಫೇಲ್ಸ್ ಅಲೋನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪಿ ಆಫ್ ಬಿ ಫೇಲ್ಸ್ ಅಲೋನ್ ಈ ಟರ್ಮ್ ಜೊತೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಡ್ ಮಾಡಿದಾಗ ಸಿಗುತ್ತೆ. ಹೌದಲ್ವಾ? ರೈಟ್. ಸೊ ಅದರಂತೆ ಪಿ ಆಫ್ ಬಿ ಫೇಲ್ಸ್ ಅಲೋನ್ 0.15 ಇದೆ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ 0.2 ಇದೆ ಕೊಟ್ಟಿರುವ ಡೇಟಾ ಪ್ರಕಾರ. ರೈಟ್. ಎ ಇಂಟರ್ಸೆಕ್ಷನ್ ಬಿ 0.05, ಸಾರಿ, ಎ ಫೇಲ್ಸ್ and B fails 0.15. That is also 0.15. Okay, ಇಲ್ಲಿ 0.15 ಇರೋದ್ರಿಂದ ಈ ಜಾಗದಲ್ಲಿ 0.15 ಅಂತ ಬರೀತೀನಿ. So finally I am getting 0.30. This is B fails. But finally the question is, what is A after B? ಇದು ಕೇಳ್ತಾ ಇದ್ದಾರೆ. ಅಂದ್ರೆ ನಿಜವಾಗಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಪಿ ಆಫ್ ಬಿ ಮಾಡಿದ್ರೆ ಸಾಕು. ಬಹುಶಃ ಇದನ್ನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ. ಇದನ್ನ ಬರೆಯೋ ಅವಶ್ಯಕತೆನೇ ಇರಲಿಲ್ಲ. ನೇರವಾಗಿ ನಾವು ಎ ಆಫ್ಟರ್ ಬಿ ಬರಿಬೋದಾಗಿತ್ತು. ಬಿಕಾಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ 0.15, ಪಿ ಆಫ್ ಬಿ ಇಸ್ ಆಲ್ಸೋ 0.15. ಗಿವ್ ಮಿ ಅ ಸೆಕೆಂಡ್. ಎಸ್, ಇಟ್ ಇಸ್ ನೀಡೆಡ್. ಪಿ ಆಫ್ ಬಿ ಫೇಲ್ಸ್ ಇದೆಯಲ್ಲ, ಇದನ್ನ ಪಿ ಆಫ್ ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಅದು 0.30 ಬಂದಿದೆ. ಸೊ ನಾನಿಲ್ಲಿ 0.15 ಬರೆದ್ರೆ ತಪ್ಪಾಗ್ಬಿಡುತ್ತೆ. ನೋಡಿದ್ರ, ಇದು ಎಕ್ಸಾಮಿನೇಷನ್ ನಲ್ಲಿ ನಾವು ಮಾಡಬಹುದಾದಂತಹ ಮಿಸ್ಟೇಕ್ ಆಗಿರುತ್ತೆ. ಎಚ್ಚರಿಕೆ. ಸೊ ಇಲ್ಲಿ 1/2 ಅಂತ ಬರಿತೀವಿ. ದಿಸ್ ಒನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. 1/2, that is 0.5 is the probability A fails given that B fails. ಹೌದಲ್ವಾ? ಸೊ ನೀವಿಲ್ಲಿ ಇದನ್ನ ಫೈಂಡ್ ಔಟ್ ಮಾಡಲೇಬೇಕಾಗತ್ತೆ. ಪ್ರಾಬಬಿಲಿಟಿ ಆಫ್ ಬಿ ಫೇಲ್ಸ್ ಅಂದ್ರೆ ಕಂಪ್ಲೀಟ್ ಸರ್ಕಲ್. ಅದ್ ಬೇಕು ಅಂದ್ರೆ ಎ ಇಂಟ್ರೊಡಕ್ಷನ್ ಬಿ ಮತ್ತು ಬಿ ಅಲೋನ್ ಎರಡನ್ನು ಆಡ್ ಮಾಡ್ತೀರಾ. ಕ್ವೆಶನ್ ತುಂಬಾ ಇಂಟ್ರೆಸ್ಟಿಂಗ್ ಇತ್ತಲ್ವಾ? ರೈಟ್. ಇದು ಬಹಳ ಮಹತ್ವದ ಕ್ವೆಶನ್. 2 marks ಅಲ್ಲಿ ಟ್ವಿಸ್ಟೆಡ್ ಅಂತ ಏನಾದ್ರು ಹುಡುಕೊಂಡು ಹೋದ್ರೆ ಈ ರೀತಿಯ ಸುಂದರವಾದ ಕ್ವೆಶನ್ ಬರುತ್ತೆ. ರೆಡಿ ಇರಿ. So these are some of the important questions ನಿಮ್ಮ PU ಬೋರ್ಡ್ ಪೇಪರ್ ಸೆಟ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡಬಹುದಾದಂಥದ್ದು. ಆದರೆ ಈ ಮಾದರಿಯಲ್ಲಿ ನಿಮ್ಮ ಕೈಯಲ್ಲಿ ಮಾಸ್ಟರ್ ಮಾಡೆಲ್ ಪೇಪರ್ ಇದ್ದಾಗ ಮಾತ್ರ ನೀವೇನ್ ಮಾಡ್ಬೋದು, ಎಲ್ಲವನ್ನೂ ಪ್ರಿಪೇರ್ ಆಗ್ಬೋದು. ರೈಟ್. ನಾನು ಏನನ್ನ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ಸೇಮ್ ಕ್ವಶನ್ ಎಕ್ಸಾಮಿಗೆ ಬರುತ್ತೆ. ಕಷ್ಟ ಅಲ್ವಾ? ಬಟ್ ನಾನು ಕೊಟ್ಟಿರುವ ಲಿಸ್ಟ್ ಇಂದ ಖಂಡಿತವಾಗಿಯೂ 99% ಹಾಗೆ ಕಾಣಿಸ್ಕೊಳ್ಳುತ್ತೆ. ಬಹುತೇಕ ಈ ಬ್ಲೂ ಪ್ರಿಂಟ್ ಅನ್ನ ಸಣ್ಣ ಪುಟ್ಟ ವ್ಯತ್ಯಾಸಗಳೊಂದಿಗೆ ಹೀಗೆ ಮೇಂಟೈನ್ ಮಾಡಿರ್ತಾರೆ. ರೈಟ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಇನ್ ದಿಸ್ ಎಕ್ಸಾಮಿನೇಷನ್. ಸೊ ಯು ಪ್ಲೀಸ್ ರೆಫರ್ ಮಾಸ್ಟರ್ ಮಾಡೆಲ್ ಪೇಪರ್ and your preparation part will be easier. Last minute preparation ನೀವು ಪಾರ್ಟ್ ABCDE ಇಂಥ ಜಾಗದಲ್ಲಿ ಈ ತರದ ಕ್ವೆಶನ್ ಇಲ್ಲಿ ಬರುತ್ತೆ ಅನ್ನೋದನ್ನ ನೀವು ಮತ್ತೆ ನೋಡಿದಾಗ ನಿಮ್ಮದೇ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದಾಗಲೇ ನೀವು ಪ್ರಿಪರೇಟರಿ ಎಕ್ಸಾಮ್ಸ್ಗಳನ್ನ ಬರೆದಿದ್ರೆ ಆ ಎಕ್ಸಾಮ್ಸ್ನ ಪೇಪರ್ನ ಪಕ್ಕದಲ್ಲಿ ಇಟ್ಕೊಂಡು ಈ ಮಾಸ್ಟರ್ ಮಾಡೆಲ್ ಪೇಪರ್ ಜೊತೆ ಕಂಪೇರ್ ಮಾಡಿ ನೋಡಿ. ಸೊ ಆಲ್ ದ ಬೆಸ್ಟ್. ಫೈನಲ್ ಎಕ್ಸಾಮಿನೇಷನ್ ಬಹಳ ಹತ್ತಿರದಲ್ಲಿದೆ. ಇದು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ, ನಿಮಗಿನ್ನ ಡೌಟ್ಸ್ಗಳನ್ನ ಅಲ್ಲಿ ಹಾಕಿ ನಾವು ಮತ್ತೆ ಡಿಸ್ಕಸ್ ಮಾಡೋಣ. ಮತ್ತೆ ನಾವು ಫೈನಲ್ ಎಕ್ಸಾಮಿನೇಷನ್ಗಿಂತ ಮುಂಚೆ ಮತ್ತೊಮ್ಮೆ ಭೇಟಿಯಾಗೋಣ. ಕಂಪ್ಲೀಟ್ ಪಿಕ್ಚರ್ ಫೈನಲ್ ಎಕ್ಸಾಮಿನೇಷನ್ಗೆ ಹೋಗೋದಕ್ಕಿಂತ ಮುಂಚೆ ತಗೊಂಡು ನಂತರ ಲೆಟ್ ಅಸ್ ಅಟ್ಯಾಕ್. ಶುಭರಾತ್ರಿ. ಮತ್ತೆ ಸಿಗೋಣ.